ತಾಯಿ ಯಶೋದೆ ಕೃಷ್ಣನನ್ನು ಕಣ್ಣರೆಪ್ಪೆಯಂತೆ ಸಾಕುತ್ತಿರುತ್ತಾಳೆ. ಕೃಷ್ಣನನ್ನು ತನ್ನ ಹೃದಯದ ಆಳದಿಂದ ಪ್ರೀತಿಸುತ್ತಿದ್ದಳು. ಆಕೆ ಶ್ರೀಕೃಷ್ಣನ ಬಾಲ್ಯದ ತುಂಟಾಟಗಳನ್ನು ನೋಡಿ ತುಂಬಾ ಸಂತೋಷ ಪಡುತ್ತಿದ್ದಳು. ಪುಟ್ಟ ಶ್ರೀಕೃಷ್ಣ ಬೆಣ್ಣೆಯನ್ನು ಕದಿಯುತ್ತಾ ಮನೆಯ ತುಂಬ ಆಟವನ್ನು ಆಡುತ್ತಿದ್ದನು. ಶ್ರೀಕೃಷ್ಣನಿಗೆ ಬೆಣ್ಣೆ ಎಂದರೆ ಅತ್ಯಂತ ಪ್ರೀತಿ. ಒಮ್ಮೆ ಶ್ರೀಕೃಷ್ಣ ಅಂಬೆಗಾಲನ್ನು ಇಟ್ಟು ಅಂಗಳಕ್ಕೆ ಹೋಗುತ್ತಾನೆ. ಅಂಗಳದಲ್ಲಿ ಕೂತು ಮಣ್ಣನ್ನು ಬಾಯಿಗೆ ಹಾಕಿ ಅಗಿಯಲು ಪ್ರಾರಂಭಿಸುತ್ತಾನೆ. ಇದರಿಂದ ಯಶೋದ ಗಾಬರಿಯಿಂದ ಓಡಿಬಂದು ಬಾಯಿ ತೆಗೆಯಲು ಹೇಳುತ್ತಾಳೆ. ಶ್ರೀಕೃಷ್ಣನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವೇ ಕಾಣಿಸುತ್ತದೆ. ಶ್ರೀಕೃಷ್ಣನ ಬಾಯಿಯನ್ನು ನೋಡಿ ಯಶೋದೆ ದಿಗ್ಮೂಢಳಾಗುತ್ತಾಳೆ. ಕೃಷ್ಣ ದೈವಾಂಶ ಸಂಭೂತನೆಂದು ಯಶೋದೆಗೆ ತಿಳಿಯುತ್ತದೆ.